ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಹೆಸರಿಟ್ಟಿನ ಉಂಡೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹೆಸರು ಬೇಳೆ ತಂಪಾದ್ರಿಂದ ಆರೋಗ್ಯಕ್ಕೆ ಈ ಉಂಡೆ ಮಾಡ್ಕೊಂಡು ತಿನ್ನೋದು ನಿಮಗೆ ತುಂಬಾ ಒಳ್ಳೆಯದು. ಬೇಕಾಗುವ ಪದಾರ್ಥಗಳು: 1 ಕಪ್ ಹೆಸರು ಬೇಳೆ, 1 ಕಪ್ ಸಕ್ಕರೆ, ಏಲಕ್ಕಿ 4, 3/4 ಕಪ್ ಕೊಬ್ಬರಿ ತುರಿ, ಬಾದಾಮು 10 ಬಾದಾಮ್ ತಗೊಂಡು ನಾನು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಗೋಡಂಬಿ 12 ಸಣ್ಣದಾಗಿ ಪೀಸ್ ಮಾಡಿದ್ದು, ದ್ರಾಕ್ಷಿ 15, ತುಪ್ಪ ಅರ್ಧ ಕಪ್ಪು, ಹತ್ರ 8 ಟೇಬಲ್ ಸ್ಪೂನ್ ಇದೆ. ಬಾಣಲೆಗೆ ಹೆಸರು ಬೇಳೆನ ಹಾಕಿ ಅದನ್ನ ಬಿಸಿಗಿಡಿ. ನೀವು ಆದಷ್ಟು ಸಿಮ್ನಲ್ಲೇ ಹೆಸರು ಬೇಳೆನ ಹುರಿದ್ರೆ ಒಳ್ಳೆಯದು, ಇಲ್ಲಾಂದರೆ ಮೀಡಿಯಂ ಲೋ ಉರಿ ಮಾಡಿಕೊಂಡು ಹೆಸರು ಬೇಳೆನ ಹುರ್ಕೊಳ್ಳಿ. ಇದನ್ನು ನೀವು ಹೀಗೆ ಕೈ ಆಡ್ತಾನೆ ಇರಬೇಕು, ಇಲ್ಲದೇ ಇದ್ರೆ ಹೆಸರು ಬೇಳೆ ಕೆಳಗಡೆದೆಲ್ಲ ಕಪ್ಪಾಗ್ಬಿಡತ್ತೆ. ಈಗ ನೋಡಿ, ಹೆಸರು ಬೇಳೆ ಹೊಂಬಣ್ಣಕ್ಕೆ ತಿರುಗಿದೆ, ಹಾಗೆ ಹೆಸರು ಬೇಳೆ ಘಮ್ ಅಂತ ಪರಿಮಳ ಕೂಡ ಬರ್ತಾ ಇದೆ. ಈಗ ಸ್ಟವ್ ಆಫ್ ಮಾಡೋಣ. ಈ ಹೆಸರು ಬೇಳೆ ಸ್ವಲ್ಪ ಬೆಚ್ಚಗಿದ್ದಂತೆ ನೀವು ಇದನ್ನ ಮಿಕ್ಸಿಗೆ ಹಾಕಿದ್ರೆ ಸಣ್ಣಕ್ಕೆ ಪುಡಿ ಮಾಡ್ಕೋಬಹುದು. ಮಿಕ್ಸಿಗೆ ಹಾಕಿ ಪುಡಿ ಮಾಡಿದ್ಮೇಲೆ ನೀವು ಇದನ್ನ ಜರಡಿ ಹಿಡ್ಕೋಬೇಕು, ಯಾಕಂದ್ರೆ ಸಣ್ಣದಾಗಿರೋ ಹಿಟ್ಟನ್ನು ಮಾತ್ರ ತಗೋಬೇಕು. ಸಕ್ಕರೆ ಮತ್ತೆ ಏಲಕ್ಕಿನ ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಬಿಸಿಗಿಡಿ. ತುಪ್ಪ ಬಿಸಿ ಆದಮೇಲೆ ಹೆಚ್ಕೊಂಡಿದ್ದ ಬಾದಾಮಿ ಹಾಕಿ ಒಂದು 30 ಸೆಕೆಂಡ್ಸ್ ಆದಮೇಲೆ ಗೋಡಂಬಿ ಹಾಕಿ. ಗೋಡಂಬಿ ಹೊಂಬಣ್ಣಕ್ಕೆ ಬಂದಮೇಲೆ ದ್ರಾಕ್ಷಿ ಹಾಕಿ, ದ್ರಾಕ್ಷಿ ದಪ್ಪ ಆಗೋವರೆಗೆ ಫ್ರೈ ಮಾಡಿ. ದ್ರಾಕ್ಷಿ ನೋಡಿ ಈಗ ದಪ್ಪಗಾಗಿದೆ. ಇದನ್ನು ಈಗ ಒಂದು ಬೌಲ್ಗೆ ತೆಕ್ಕೊಳ್ಳೋಣ. ಅದೇ ಬಾಣಲೆಗೆ ಕೊಬ್ಬರಿ ತುರಿನ ಹಾಕ್ಬಿಟ್ಟು ಹೊಂಬಣ್ಣ ಬರುವವರೆಗೆ ಫ್ರೈ ಮಾಡೋಣ. ಈಗ ನೋಡಿ, ಕೊಬ್ಬರಿ ಹೊಂಬಣ್ಣಕ್ಕೆ ಬಂದು ಗರಿ ಗರಿ ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಈ ಕೊಬ್ಬರಿ ಬೆಚ್ಚಗಾದ್ಮೇಲೆ ಇದಕ್ಕೆ ಹೆಸರು ಹಿಟ್ಟನ್ನು ಮಾಡಿ ಇಟ್ಕೊಂಡಿರ್ತಿರಲ್ಲ ಅದನ್ನ ಹಾಕಿ, ಮಿಕ್ಸಿ ಜಾರ್ನಲ್ಲಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರ್ತಿರಲ್ಲ ಅದನ್ನು ಹಾಕಿ, ಗೋಡಂಬಿ ದ್ರಾಕ್ಷಿ ಹಾಕೋಣ, ತುಪ್ಪ ಹಾಕೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈನಲ್ಲೇ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಉಂಡೆ ಮಾಡ್ಕೋಬೋದು. ಹೀಗೆ ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಟ್ಟು ಉಂಡೆ ಮಾಡಿ. ಹೀಗೆ ಎಲ್ಲ ಉಂಡೆಗಳನ್ನು ಮಾಡಿ ತೆಗೆದಿಟ್ಕೊಳ್ಳಿ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಬೇಸಿನ ಲಡ್ಡುನ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಟ್ಟಿದ್ದೆ. ಅದನ್ನು ಕೂಡ ಕಡಲೆಬೇಳೆ ಹುರಿದ್ಬಿಟ್ಟು ಇದೇ ಥರ ಹೆಸರು ಬೇಳೆ ಹೇಗೆ ಮಾಡಿದ್ವು ನಾವು ಉಂಡೆನ ಅದೇ ಥರ ಕೂಡ ಮಾಡ್ಬೋದು. ನೋಡಿದ್ರಲ್ವಾ ಹೆಸರಿಟ್ಟಿನ ಉಂಡೆ ಮಾಡೋದು ಹೇಗೆ ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಹೆಸರಿಟ್ಟಿನ ಉಂಡೆ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.